ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮನೆಯಲ್ಲೇ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಒಂದು 5-6 ಏಲಕ್ಕಿಕಾಯಿನ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಮತ್ತು ಒಂದು 2-3 ಚಮಚದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ಕುಟ್ಕೊಳ್ಳೋಣ. ತುಂಬ ನೈಸಾಗಿ ಕುಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ತರಿಯಾಗಿ ಕುಟ್ಟಿದ್ರೂ ಓಕೆ, ಇಲ್ಲ ನೈಸಾಗಿ ಮಾಡ್ಕೊತಿದ್ರು ನೈಸಾಗಿ ಮಾಡ್ಕೋಬೋದು. ಇದು ಮತ್ತು ಎಮ್ಮೆ ಮತ್ತು ಹಸು ಇದು ಬೆಣ್ಣೆ ಇರುತ್ತಲ್ವ, ಇದು ತುಪ್ಪನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮನೆಯಲ್ಲೇ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಎಲ್ಲರೂ ಇವಾಗಲೂ ಸಹ ಮಾಡ್ತಾರೆ ಈ ರೀತಿಯೇ. ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಈ ರೀತಿ ಮಾಡಿ ನೋಡಿ. ಖಂಡಿತ ಮಕ್ಳುಗಳು, ಅವಾಗ ಹುಟ್ಟಿರೋ ಮಕ್ಳುಗಳಿಗೆ ಅನ್ನ ತಿನ್ನಿಸ್ಲಿಕ್ಕೆ, ಮತ್ತು ನಾವೂ ಅಷ್ಟೇ ತುಪ್ಪ ಅನ್ನ ತಿನ್ಬೋದು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2-3 ಗೆಡ್ಡೆ, ಅಂದರೆ ಒಂದು 20 ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ. ಇದು 1 kg 1/4 kg ಬೆಣ್ಣೆಗಿದು, ಓಕೆನಾ. ನೀವು ಒಂದು 1/4 kg ಮಾಡ್ಕೊತೀನಿ ಅಂದರೆ ಒಂದು ಉಂಡೆ ಬೆಳ್ಳುಳ್ಳಿ ಬರುತ್ತಲ್ಲ, ಸೊ ಅದನ್ನು ಹಾಕ್ಬೋದು ನೀವು. ಈ ಥರ ಇದನ್ನು ಅಷ್ಟೇ ತರಿಯಾಗಿ ಕೆಚ್ಕೊಳ್ಳೋಣ. ಮತ್ತು ವೀಳ್ಯದೆಲೆ ಒಂದು 3 ತೊಗೊಂಡಿದ್ದೀನಿ ನಾನು. 1/4 kg 1 kg ತುಪ್ಪಕ್ಕೆ, ಬೆಣ್ಣೆಗೆ. ಇದನ್ನು ಅಷ್ಟೇ ಈ ಥರ ಸುಮ್ಮನೆ ಅದನ್ನು ಅರ್ದ್ಬಿಟ್ಟು ಬೇಕಾದರೂ ನೀವು ಹಾಕ್ಬೋದು, ಇಲ್ಲ ಈ ಥರ ಕೆಜ್ಜಿಬಿಟ್ಟು ಬೇಕಾದರೂ ಹಾಕ್ಬೋದು. ಸೊ ಇದನ್ನು ಅಷ್ಟೇ ತರಿಯಾಗಿ ಮಾಡ್ಕೊಳ್ಳಿ. ತುಂಬಾ ಸೂಪರಾಗಿರುತ್ತೆ. ಖಂಡಿತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ರೀತಿ ಖಂಡಿತ ಮಾಡಿ ನೋಡಿ. ನೀವು ಪಾಯಸ ಮಾಡಿದಾಗ, ಒಬ್ಬಟ್ಟು ಮಾಡಿದಾಗ ತುಂಬಾ ಸಖತ್ತಾಗಿರುತ್ತೆ. ಮಕ್ಳುಗಳಿಗಂತೂ ಹುಟ್ಟ ಮಕ್ಳುಗಳಿಗೆ ಇದನ್ನು ತುಪ್ಪದ ಜೊತೆ ಅನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಕೊಟ್ಟರೆ ಸೂಪರಾಗಿ ಮಕ್ಳುಗಳು ತಿಂತಾರೆ. ನೋಡಿ, ಇವಾಗ ಕೆಜ್ಜಾಯಿತು. ಈಗ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಈಗ ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು. ಇದು ಎಮ್ಮೆ ಬೆಣ್ಣೆ. ಆ್ಯಕ್ಚುಲಿ ಎಮ್ಮೆ ಮತ್ತು ಹಸುದು 2 ಸೇಮ್ ಇದೇ ಥರನೇ ಮಾಡೋದು. ಇದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡೋರು ಫ್ರೆಂಡ್ಸ್. ಮಾಡ್ತಾಯಿದ್ರೆ ಘಮ ನಮ್ಮ 5-6 ಮನೆಗಳಿಗೆ ಕೇಳಿಸೋದು. ಅಂದರೆ ಮಾಡ್ತಿದ್ದಾರೆ ಯಾರ ತುಪ್ಪನ ಅನ್ನೋ ಥರ. ಮರಳಾಗಿರುತ್ತೆ. ಟಿ ವಿನಲ್ಲೆಲ್ಲ ತೋರಿಸ್ತಾರೆ, ಬಟ್ ಇದು ರಿಯಲಾಗಿ ಮರಳಾಗೇ ಇರುತ್ತೆ. ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಪದೇ ಮಾಡ್ತಾಯಿರ್ತೀರ ಈ ರೀತಿಯೇ. ಇದು ಬೆಣ್ಣೆ ಸಿಕ್ಕಿಲ್ಲ ನಿಮಗೆ ಅಂದರೆ ನಂದಿನಿ ತುಪ್ಪ ತೊಗೊಂಬರ್ತೀರಲ್ವ, ಸೊ ಅದನ್ನು ನೀವು ಆ ಥರ ಮಾಡ್ಕೋಬೋದು. ನೋಡಿ, ಇವಾಗ ಕರಗಿ ನೊರೆ ಬರ್ತಾಯಿದೆ. ಈ ನೊರೆನೆಲ್ಲ ನೀವು ಸೈಡಿಗೆ ಎತ್ತಾಕ್ಬೋದು. ನಾನು ಎತ್ತಾಕ್ತೆ ಸ್ವಲ್ಪ. ಈ ಥರ ನೊರೆ ಎಲ್ಲ ಬರುತ್ತೆ ಬೆಣ್ಣೆನಲ್ಲಿ ಮಾಡಿದಾಗ. ತುಪ್ಪದಲ್ಲಿ ಅಂದರೆ ಎಲ್ಲ ತೆಗ್ದುಬಿಟ್ಟಿರ್ತಾರೆ. ಆ್ಯಕ್ಚುಲಿ ತುಪ್ಪನ ನಾವು ಕರೆಸ್ಕೊಳ್ಳೋದು ಸೇಮ್ ನಾವು ಏನೇನು ಹಾಕಿದ್ವೋ ಅದನ್ನು ನೀವು ಹಾಕ್ಕೊಂಡು ಮಾಡೋದು. ಇದು ಆ್ಯಕ್ಚುಲಿ ಅರಿಶಿನ ಪುಡಿನ ನಾನು ಇದ್ರದ್ದು ಹಾಕ್ತಾಯಿದ್ದೀನಿ. ಏನು ಮನೆಯಲ್ಲೇ ಅರಿಶಿನ ಕೊಂಬನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ಪೌಡರ್ ಹಾಕ್ತಿದ್ದೀನಿ. ನೀವು ಅದು ಇಲ್ಲ ಅಂದರೆ ಅಂಗಡಿನಲ್ಲಿ ತರೋಂಥ. ನೋಡಿ, ನೊರೆ ಎಲ್ಲ ಕರಗಿ ಇವಾಗ ನೊರೆ ಈ ಥರ ಬಂತು. ಇದು ನೊರೆನೆಲ್ಲ ತೆಗ್ದಾಕ್ಬಿಟ್ಟು, ಆ್ಯಕ್ಚುಲಿ ಇದು ಮಜ್ಜಿಗೆ ಇರುತ್ತಲ್ವ, ಮಜ್ಜಿಗೆ ಮಿಕ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಈ ಥರ ಬರೋದು. ತುಪ್ಪದಲ್ಲಿ ಈ ಥರ ಬರಲ್ಲ. ಆ್ಯಕ್ಚುಲಿ ಅವರು ತುಪ್ಪದಲ್ಲಿ ಎಲ್ಲ ತೆಗ್ದುಬಿಟ್ಟು ಇದು ಮಾಡಿರ್ತಾರೆ. ಈ ಥರ ನೊರೆನೆಲ್ಲ ತೆಗ್ದುಬಿಟ್ಟು, ಅದು ವೇಸ್ಟ್ ಆ್ಯಕ್ಚುಲಿ. ಮೇಲೆ ನೊರೆ ಬರ್ತಿರೋದೆಲ್ಲ ತೆಗ್ದೆಸ್ಬಿಡೋಣ ಅದನ್ನೆಲ್ಲ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನ ಮಾಡಿ. ಆಲ್ಮೋಸ್ಟು ನೊರೆ ಎಲ್ಲ ಹೋಯಿತು. ಇವಾಗ ನೋಡಿ, ಬೆಣ್ಣೆ ಕರಗಿ ಈ ರೀತಿ ಇದೆ. ಒರ್ಜಿನಲ್ ಬೆಣ್ಣೆನಲ್ಲಿ ಈ ರೀತಿ ಇರುತ್ತೆ ಫ್ರೆಂಡ್ಸ್, ಓಕೆ. ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದ್ರದ್ದು ಏನಂತೀವಿ, ಮಜ್ಜಿಗೆ ಎಲ್ಲ ಕುದ್ದು ಲಾಸ್ಟಲ್ಲಿ ಉಳ್ಕೊಳುತ್ತೆ ಅದ್ರದ್ದು ತರಿ ಅಂತ ಹೇಳ್ಬೋದು. ನೋಡಿ, ಇವಾಗ ಏಲಕ್ಕಿ ಮತ್ತು ನಾನು ಮೆಂತ್ಯನ ಕುಟ್ಟಿರೋದನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕಲ್ಲುಪ್ಪು 1 kg ಅಂದರೆ ನೀವು ಬೇಕಾದರೆ 1 ಸ್ಪೂನ್ ಫುಲ್ ಹಾಕ್ಕೋಬೋದು. ಮತ್ತು ಇವಾಗ ಎಲೆ ಒಂದು 3 ಹಾಕ್ಕೊಂಡಲ್ವ, ಒಂದು 10-15 ಹೆಸರು ಬೆಳ್ಳುಳ್ಳಿ, ಇಷ್ಟು ಇವಾಗ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮತ್ತು ಇವಾಗ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ನಾನು. ಮನೆಯಲ್ಲೇ ಮಾಡುವಂಥದ್ದು. ಅದು ಇಲ್ಲ ಒರಿಜಿನಲ್ ಪೌಡರ್ ಅಂದರೆ ನೀವು ಪ್ಯಾಕೆಟ್ ತರ್ತೀರಲ್ವ ನಾರ್ಮಲಾಗಿ, ಅದನ್ನು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಬಟ್ ಸೂಪರಾಗಿರುತ್ತೆ. ಅನ್ನಕ್ಕಂತೂ ಮಕ್ಳುಗಳಿಗೆ ಇದು ಮಕ್ಕಳಿಗಂತೂ ಸೂಪರಾಗಿರುತ್ತೆ. ನೋಡಿ, ಒಮ್ಮೆ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಕುದಿಸಿ ಗೊತ್ತಾಗುತ್ತೆ ನಿಮಗೆ. ಇವಾಗ ಆಯಿತು ಆಲ್ಮೋಸ್ಟು. ಇವಾಗ ಸೋದ್ಸೋಣ. ನಾನು ಅದು ತಣ್ಣಗಾದ ನಂತರ ನಾನು ಸೋದಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, ವಾವ್.
ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ. ಮತ್ತು ಏನಾದರೂ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ಖಂಡಿತ ಶೇರ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.